ಟ್ರೆಂಡಿಂಗ್ ಫೋಟೋಸ್ ನ ಎಡಿಟ್ ಮಾಡಿದ್ದು ನಾನು ಕೂಡ ಇನ್ಮೇಲೆ ಮಾಡ್ಬಿಡಿ. ಯಾಕಂತ ಹೇಳಿದ್ರೆ ರೀಸೆಂಟ್ ಆಗಿ ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಿಮ್ಮ ಫೋಟೋಸ್ ಮತ್ತೆ ನಿಮ್ಮ ಡೇಟಾ ಎಲ್ಲಾನು ಜಮೀನಿಲಿ ನೀವು ಅಪ್ಲೋಡ್ ಮಾಡೋದ್ರಿಂದ ಅದು ಗೂಗಲ್ ಸರ್ವರ್ ನಲ್ಲಿ ಸ್ಟೋರ್ ಆಗುತ್ತೆ ಅಂತ ಹೇಳಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ವಿಡಿಯೋ ಎಡಿಟಿಂಗ್ ಅನ್ನ ಅಥವಾ ಫೋಟೋ ಎಡಿಟಿಂಗ್ ಅನ್ನ ಮಾಡ್ತಾ ಇದ್ರೆ ದಯವಿಟ್ಟು ಮಾಡಬೇಡಿ. ಈ ಒಂದು ಆ್ಯಪ್ ಫೇಕ್ ಅಥವಾ ನಿಮಗೆ ಅನಾನುಕೂಲವಾಗತಕ್ಕಂಥ ಒಂದು ಆ್ಯಪ್ ಇದೆ. ಆ ಒಂದು ಆ್ಯಪ್ನ ಒಂದು ಡಿಸ್ಕ್ಲೈಮರ್ ಅಲ್ಲೇ ಬರ್ತಿದ್ದಾರೆ, ಈ ಆ್ಯಪ್ ಓನ್ಲಿ ಟ್ರೈನಿಂಗ್ ಪರ್ಪಸ್ ಇದೆ ಅಂತ ಹೇಳಿ. ಅದಕ್ಕಾಗಿ ನೀವು ಅಂದ್ರೆ ಇದಕ್ಕೆ ಶೋಕಿಗೆ ಬಿದ್ದು ಇಂಥ ಆ್ಯಪ್ಗಳಲ್ಲಿ ವಿಡಿಯೋ ಅಥವಾ ಫೋಟೋ ಎಡಿಟಿಂಗ್ ಅನ್ನ ದಯವಿಟ್ಟು ಮಾಡಬೇಡಿ. ಅಫಿಷಿಯಲ್ ಟರ್ಮ್ಸ್ ನಲ್ಲಿ ಏನಿದೆ ಅಂತ ಹೇಳಿದ್ರೆ, ನೀವು ಅಪ್ಲೋಡ್ ಮಾಡೋ ಫೋಟೋಸ್ ನ AI ಟ್ರೈನಿಂಗ್ ಪರ್ಪಸ್ ಗೆ ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ. ಬರೀ ಟ್ರೆಂಡ್ಗೋಸ್ಕರ ನೀವು ನಿಮ್ಮ ಫೋಟೋಸ್ ನ ಮತ್ತೆ ನಿಮ್ಮ ಡೀಟೇಲ್ಸ್ ನ ಫ್ರೀ ಆಗಿ ನೀವೇ ಕೊಡ್ತಾ ಇದ್ದಾರ ಅಂತ ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ಸ್ ವಾರ್ನ್ ಮಾಡಿದ್ದಾರೆ. ಇಲ್ಲ ಅಕ್ಕ, ನಮ್ಗೆ ಇದೆಲ್ಲ ಬೇಡ, ನಮ್ಗೆ ಪ್ರೈವೇಸಿನ ಸೇಫ್ಟಿಯಾಗಿ ಇಟ್ಕೋಬೇಕು ಅನ್ಕೊಂಡಿರೋರು ಈ ಟ್ರೆಂಡಿಂಗ್ ಫೋಟೋನ ಎಕ್ಸ್ಪೆರಿಮೆಂಟ್ ಮಾಡೋಕು ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಹಾಗೆ ಈ ಸೈಬರ್ ಕ್ರೈಮ್ ವಾರ್ನಿಂಗ್ ನ ಇಗ್ನೋರ್ ಮಾಡೋಕೆ ಹೋಗ್ಬಿಡಿ. ಇನ್ನು ಯಾರೆಲ್ಲ ಈ ಟ್ರೆಂಡಿಂಗ್ ಫೋಟೋನ ಎಡಿಟ್ ಮಾಡ್ಕೊಂಡು ಕೂತಿದಾರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ.